ವೀಕ್ಷಕರೇ ನಮಸ್ಕಾರ. ಇವತ್ತು ಆಡು ಸೋಗೆ ಗಿಡದ ಬಗ್ಗೆ ತಿಳಿಯೋಣ ಬನ್ನಿ. ಆಯುರ್ವೇದದಲ್ಲಿ ಇದಕ್ಕೆ ಬಹಳ ಮಹತ್ವವಿದೆ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತು ನೀವೆಲ್ಲ ಕೇಳಿದ್ದೀರ. ಆದರೆ ಇದನ್ನು ಯಾವುದೇ ಕಾರಣಕ್ಕೂ ಆಡು ತಿನ್ನೋದಿಲ್ಲ. ಇದರಿಂದ ಇದಕ್ಕೆ ಆಡು ಸೋಗೆ ಎಂಬ ಹೆಸರು ಬಂತು ಅಂತ ಹಿರಿಯರು ಹೇಳ್ತಾರೆ. ಇದು ಕೆಮ್ಮು, ಜ್ವರ ಮತ್ತು ಶೀತ ನಿವಾರಣೆಗೆ ಹೆಸರುವಾಸಿ. ಇದರ ಎಲೆಗಳನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಕೆಮ್ಮು, ತಲೆನೋವು ಹಾಗೂ ನೆಗಡಿ ಕಮ್ಮಿ ಆಗುತ್ತೆ. ಇದು ಯಾವಾಗಲೂ ಕೂಡ ಹಸಿರಾಗಿರುತ್ತೆ. ಒಂದು ರೀತಿ ಇದನ್ನು ಪೊದೆ ಗಿಡ ಅಂತ ಕರೀತಾರೆ. ಇದರ ಎಲೆಗಳು ಹಸಿರಾಗಿರುತ್ತೆ ಮತ್ತು ಸ್ವಲ್ಪ ದಪ್ಪ ಹಾಗೂ ಕಹಿಯಾಗಿರುತ್ತೆ. ಮುಖ್ಯವಾಗಿ ಇದು ರಕ್ತ ಶುದ್ಧೀಕರಣವನ್ನು ಮಾಡುತ್ತೆ. ಇದನ್ನು ಮನೆ ತೋಟ, ಹಿತ್ತಲಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ಸುಲಭವಾಗಿ ಬೆಳಿಬಹುದು. ಇದನ್ನು ಕರ್ನಾಟಕ ಹಾಗೂ ತಮಿಳುನಾಡಲ್ಲಿ ಮಾತ್ರ ಸಿಗುತ್ತೆ. ವಿಶೇಷ ಸೂಚನೆ ಏನಪ್ಪ ಅಂದರೆ, ಗರ್ಭಿಣಿಯರು ಅಥವಾ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿರುವವರು ವೈದ್ಯರ ಸಲಹೆ ಇಲ್ಲದೆ ಇದನ್ನು ಸೇವಿಸಬಾರದು. ಬನ್ನಿ ಬದಲಾಗೋಣ, ಔಷಧಿ ಗಿಡಗಳನ್ನು ಹೆಚ್ಚಾಗಿ ಬೆಳೆಸೋಣ.